ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನು ನೋಡೋಣ. 4 ಅಂಡರ್ 50 ರುಪೀಸ್ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಸ್ಟಾಕ್ಗಳು. ಇವು ಸ್ವಲ್ಪ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ, ಮುಂದೆ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಮತ್ತು ಜೊತೆಗೆ ಫೈನಾನ್ಷಿಯಲ್ ಟ್ರ್ಯಾಕ್ ನೋಡಿ ಅನಲೈಸ್ ಮಾಡೋಣ. ಇವತ್ತು ಮುಂದೆ ಇವು ಹೇಗೆ ಪರ್ಫಾರ್ಮ್ ಮಾಡ್ಬೋದು ಮತ್ತು ಇವು ಯಾವ್ಯಾವ ಸೆಕ್ಟ್ರಿಗೆ ಬಿಲಾಂಗ್ ಆಗಿದೆ, ಇದರ ಪೊಟೆನ್ಷಿಯಲ್ ಅಪ್ಗ್ರೇಡ್ ಪೊಟೆನ್ಷಿಯಲ್ ಯಾವ ಥರ ಇದೆ ಅಂತಕ್ಕಂಥದ್ದನ್ನು ಓವರಾಲ್ ಆಗಿ ಇವತ್ತು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಕಂಪ್ನಿ, ಈಗ ನೀವು ನೋಡಿದ್ರೆ 1 ವರ್ಷದಲ್ಲಿ ಇದರ ರಿಟರ್ನ್ಸ್ ನೋಡ್ತಾ ಇದ್ದೀರಾ 136% ತೋರಿಸ್ತಾ ಇದೆ. ಸೊ ಇದು ಲಾಸ್ಟ್ 6 ಮಂತ್ಸಲ್ಲೇ ನೋಡೋದಾಯ್ತು ಅಂದರೆ 6 ಮಂತ್ಸಲ್ಲಿ 58% ರಿಟರ್ನ್ಸನ್ನು ಕೊಡ್ತಾ ಇದೆ. ಇದ್ರ ನೇಮ್ ಬಂದುಬಿಟ್ಟು ಸಿನ್ಕಾನ್ ಫಾರ್ಮುಲೇಷನ್ಸು. ಇದನ್ನು ನಾವು ಏನು ಎಂಟ್ರಿ ಲೆವೆಲ್ ನೋಡೋದಾಯ್ತು ಅಂತಂದರೆ ಒಂದು ಚಾರ್ಟ್ ಪ್ರಕಾರ ಒಂದು ಅನಾಲಿಸಿಸ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ನೀವು ಇದಿಷ್ಟು ಕನ್ಸಲ್ಟೇಷನ್ ಫೇಸಲ್ಲಿದೆ. ಸೊ ಇಲ್ಲಿ ಒಂದು ಸಡನ್ ಸ್ಪೈಕ್ ಆಗಿ ಇಲ್ಲಿಂದ ಈ ಒಂದು ರೇಂಜ್ ಇದೆಯಲ್ಲ, ಸ್ಪೈಕ್ ರೇಂಜು. ಸೊ ಇಲ್ಲಿಂದ ನಾವು ಮತ್ತೆ ಏನಪ್ಪ ಕನ್ಸಲ್ಟೇಷನ್ ಅಂದರೆ ಮತ್ತೆ ಲಾಸ್ಟ್ ನಮ್ಮ ಒಂದು ಎಂಟ್ರಿ ಲೆವೆಲ್ ಅಂದರೆ ಇಲ್ಲಿಗೆ ಬಂತು ಅಂತಂದರೆ ಇಲ್ಲಿ ಒಂದು ಎಂಟ್ರಿ ಲೆವೆಲ್ ಮಾಡ್ಬೋದು. ಬಟ್ ಮಾರ್ಕೆಟ್ಸ್ ಇದೇ ಥರ ಡೌನ್ ಪ್ರೆಷರಲ್ಲಿ ಇತ್ತಂದರೆ ಇದು ಕೂಡ ಏನು ಲೆವೆಲನ್ನು ಬ್ರೇಕ್ ಮಾಡಿ ಅದಕ್ಕಿಂತ ಡೌನ್ ಹೋಗ್ಬೋದು. ಇಲ್ಲ ಅಂತಂದರೆ ನಮಗೆ ಇಲ್ಲಿ ಏನು 18-19 ರುಪೀಸಲ್ಲಿ ಏನಿದೆಯಲ್ಲ, ಸೊ ಇಲ್ಲಿ 16 to 18 to 19 ರುಪೀಸ್, 16 ರಿಂದ 19 ರೂಪಾಯಿನಲ್ಲಿ ಇದು ಒಂದು ಒಳ್ಳೆಯ ಎಂಟ್ರಿ ಲೆವೆಲ್ ಅಂತ ನಾವು ಅನ್ಕೊತೀವಿ ಇಫ್ ಮಾರ್ಕೆಟ್ಸ್ ಕನ್ಸಲ್ಟೇಟ್ಸ್. ಬಟ್ ಇಫ್ ಮಾರ್ಕೆಟ್ ಮತ್ತೆ ಇನ್ನು ಯಾಕಂದರೆ ನೋಬಡಿ ನೋಸ್ ಯಾವಾಗ ಬಾಟಮ್ ಮಾರ್ಕೆಟ್ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಸೊ ಪ್ಲ್ಯಾನ್ ಏನು ಮಾಡ್ಬೋದು ಅಂತಂದರೆ, ಇಫ್ ಯು ವಾಂಟ್ ಟು ಬೈ ಏನು, ಈಗ ಫಾರ್ ಎಕ್ಸಾಂಪಲ್ 20,000 ನೀವು ಬೈ ಮಾಡಬೇಕು ಅಂತಿದ್ದೀರಿ ಅಂದರೆ ಇದರ ಎಂಟ್ರಿ ಲೆವೆಲ್ ಏನಪ್ಪ ಅಂತಂದರೆ ಇದರ ಎಂಟ್ರಿ ಲೆವೆಲ್ ನಾವು ನೋಡ್ಕೊಂಡ್ವಿ 16 ರಿಂದ 19. ನಾವೇನು ಮಾಡ್ಬೋದು ಅಲ್ಲಿ 5 ರಿಂದ 10,000 ಅಂದರೆ 25 to 50% ಅಲೋಕೇಶನನ್ನು ನಾವು ಕೊಟ್ಟು ಇನ್ನೂ ಉಳಿದಂಥದ್ದು ವೆಯ್ಟ್ ಫಾರ್ ದ ಕರೆಕ್ಷನ್. ಮತ್ತು ನೀವು ಅಂದ್ಕೊಂಡಿದ್ದ ಎಂಟ್ರಿ ಲೆವೆಲ್ ಬ್ರೇಕ್ ಮಾಡಿ ಕೇಳೋಂತಂದರೆ ಕರೆಕ್ಷನಲ್ಲಿ ನೀವು ಬೈ ಮಾಡ್ಬೋದು. ಆ ಥರ ಪ್ಲ್ಯಾನ್ ಮಾಡ್ತಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸಲ್ಲಿ ಹೋದರೆ ಮಾತ್ರ ಮುಂದೆ ಸಕ್ಸಸ್ ಕಾಣಕ್ಕೆ ಅದು ಎಸ್ಪೆಷಲಿ ನೀವೇನಾದರೂ ಸಣ್ಣ ಸ್ಟಾಕ್ಗಳು ಅಂದರೆ ಲೈಕ್ ಈ ಥರದ ಸ್ಟಾಕ್ಸು ಫಾರ್ ಎಕ್ಸಾಂಪಲ್ ಅಂಡರ್ 50, 100 ರುಪೀಸ್ ಇರ್ತಕ್ಕಂಥ ಸ್ಟಾಕ್ಗಳಲ್ಲಿ ನೀವೇನಾದರೂ ಬೈ ಮಾಡಬೇಕಂತಿದ್ರೆ ತುಂಬ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಮಾರ್ಕೆಟ್ ಕರೆಕ್ಷನ್ ಒಂದು ಕಡೆ ಇತ್ತಂದರೆ ಸೊ ಅಲ್ಲಿ ಏನಾಗಿರುತ್ತೆ, ತುಂಬ ದೊಡ್ಡ ಮಟ್ಟದಲ್ಲಿ FIIs DIIs ಇರಲ್ಲ, ಇನ್ಕ್ಲೂಡಿಂಗ್ ಏನು ಇರದೇ ಇರೋ ಕಾರಣ. ಸೊ ಅವರು ಅಕಸ್ಮಾತ್ ಏನಾದರೂ ಕಂಪ್ನಿ ಗ್ರೋ ಸ್ಟೇಜಲ್ಲಿತ್ತು ಅಂದರೆ ಪ್ರಮೋಟರ್ಸ್ ಏನು ಮಾಡಿಬಿಡ್ತಾರೆ, ತುಂಬ ಒಂದು ಮೆಟೀರಿಯಲ್ಸನ್ನು ಡಂಪ್ ಮಾಡ್ತಾರೆ. ಸೊ ಪ್ರಮೋಟರ್ಸ್ ಡಂಪ್ ಮಾಡಿದ್ರೆ ದರ್ ವಿಲ್ ಬಿ ನೋ DIIs ಟು ಲಿಫ್ಟ್ ಆ್ಯಂಡ್ ಬ್ಯಾಲೆನ್ಸ್ ದ ಸ್ಟಾಕ್. ಸೊ ಅವಾಗ ಅದು ತುಂಬ 30 to 40% ಬೀಳೋ ಸಾಧ್ಯತೆ ಇರುತ್ತೆ. ನಿಯರ್ಲಿ 50-60% ಕರೆಕ್ಷನ್ಸ್ ಕೂಡ ಕೆಲವೊಂದು ಸ್ಟಾಕಲ್ಲಿ ಆಗೋ ಸಾಧ್ಯತೆ ಇರುತ್ತೆ ಸಣ್ಣ ಸ್ಟಾಕ್ಗಳಲ್ಲಿ. ಹಾಗಾಗಿ ಆ ಥರದ್ದು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ವಿತ್ ಎಕ್ಸಾಂಪಲ್ಸ್ ಸಮೇತ ನಿಮಗೇನು ಪ್ರೂಫ್ ಅಂತಾರಲ್ಲ ಆ ಥರ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಯಾಕೆ ನಾವು ಏನು ಸಣ್ಣ ಸ್ಟಾಕ್ಗಳಲ್ಲಿ ತುಂಬ ಹುಷಾರಾಗಿರಬೇಕು, ತುಂಬ ಸಣ್ಣ ಅಮೌಂಟನ್ನು ಡಿಪ್ಲಾಯ್ ಮಾಡಬೇಕು ಯಾಕೆ ಅನ್ನೋದನ್ನು ಆವತ್ತು ನಿಮಗೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ವಿಡಿಯೋ. ಸೊ ಬನ್ನಿ ಈಗ ಫಸ್ಟ್ ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಕಸ್ ಮಾಡ್ತಾ ಇದ್ರ ಡೀಟೇಲ್ಸನ್ನು ಕೂಡ ನಿಮ್ಗೆ ಗೊತ್ತಿರೋಂಗೆ ಸಿನ್ಕಾನ್ ಫಾರ್ಮುಲೇಷನ್ಸ್ ಅಂದರೆ ಇಟ್ಸ್ ಫಾರ್ಮುಲೇಟೆಡ್ ಕಂಪ್ನಿ. ಇದ್ರದ್ದು ಒಂದು ಡಿಟೇಲ್ ಅಂದರೆ ಏನೇನು ಇವರು ಪ್ರಿಪೇರ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಒಂದು ಡೀಟೇಲ್ ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಈ ಹಿಂದೆ 2-3 ವಿಡಿಯೋ ಹಿಂದೆ. ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಕ್ವಾರ್ಟರ್ ನೋಡಿದರೆ 86 crore ಸೇಲ್ಸ್ ಇದೆ. ಸೊ ಹೈಯೆಸ್ಟ್ ಇನ್ ದೀಸ್ ಕ್ವಾರ್ಟರ್ಸಲ್ಲಿ. ಅದಕ್ಕಿಂತ ನಾನು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು OPM ಅನ್ನು ನೋಡ್ತಾ ಇರ್ಬೋದು 6-7% ಇದ್ದಕ್ಕಂಥದ್ದು ಈಗ ಲಾಸ್ಟ್ ಒಂದು 3-4 ಕ್ವಾರ್ಟರ್ಸಿಂದ 9-10-12% ಅಬೌಟ್ 12% ಏನು ನೀವು OPM ಅನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ನೀವು ನೆಟ್ ಪ್ರಾಫಿಟ್ ನೋಡಿದ್ರೆ ನೀವು 3-4 ಕೋಟಿ ಇದ್ದಂಥದ್ದು 6-7-8 ಕೋಟಿ ತನಕ ಒಂದೊಂದು ಕ್ವಾರ್ಟ್ರಿಗೆ ಅಂದರೆ ಇಯರ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 35 to 40 crores ತನಕ ಇಯರ್ಲಿ ಬಂತು ಅಂದ್ಕೊಳ್ಳಿ ಸೇಲ್ಸು. ಸೊ OPM ಜಾಸ್ತಿ ಇದ್ದರೆ ಏನಪ್ಪ ಅಂತಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ, ತುಂಬ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕಂಪ್ನಿ ಮಿನಿಮಮ್ ವರ್ಷಕ್ಕೆ ಅದು 50-100 ಕೋಟಿ ಪ್ರಾಫಿಟ್ ಮಾಡ್ತಿದ್ರೆ ಮಾತ್ರ ನೀವು ಸ್ವಲ್ಪ ಆ ಕಂಪ್ನಿಯನ್ನು ಏನು ಒಂದು ಉತ್ತಮವಾದಂಥ ಕಂಪ್ನಿ ಅಂತ ಕನ್ಸಿಡರ್ ಮಾಡಿ ಎಂಟ್ರಿಗೆ ಇದು ಮಾಡ್ಬೋದು. ಸೊ ಅದಕ್ಕಿಂತ ಕಡಿಮೆ ಇದೆ ಅಂದರೆ ಖಂಡಿತವಾಗಿ ಅದು ತುಂಬ ಸಣ್ಣ ಕಂಪ್ನಿ. ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳಿದರೆ 50 crores ಕಮ್ಮಿ ಪ್ರಾಫಿಟ್ ಇತ್ತು ಅಂದರೆ ತುಂಬ ಸಣ್ಣ ಕಂಪ್ನಿ. ಸೊ ಎನಿ ಟೈಮ್ ಅವರಿಗೆ ಏನಾದರೂ OPM ಕಡಿಮೆ ಇದೆ, ಸ್ವಲ್ಪ ಏನಾದರೂ ಬೇಕಂದರೆ ಅವರು ಎನಿ ಟೈಮ್ ಪ್ರಮೋಟರ್ಸ್ ಏನು ಮಾಡ್ತಾರೆ ಇದ್ಕಿದಂಗೆ ಅವರು, ಯಾಕಂದರೆ ಜಾಸ್ತಿ ಬೇಕಾಗಿರುತ್ತಲ್ಲ ಅವ್ರ ಡೆವಲಪ್ಮೆಂಟಿಗೆ. ಸೊ ಸಡನ್ನಾಗಿ ಏನು ಮಾಡಿಬಿಡ್ತಾರೆ ಅವರೆಲ್ಲ ಸ್ಟಾಕನ್ನು ಡಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆವಾಗ ಅದು 50 to 60% ಕರೆಕ್ಷನ್ಸ್ ಆಗೋ ಸಾಧ್ಯತೆಯೂ ಇರುತ್ತೆ ಈ ಥರ ಸಣ್ಣ ಸ್ಟಾಕ್ಗಳಲ್ಲಿ. ಬಿಕಾಸ್ ದೆರ್ ವಿಲ್ ಬಿ ನೋ FIIs ಆರ್ DIIs ಎಸ್ಪೆಷಲಿ DIIs ಬ್ಯಾಲೆನ್ಸ್ ಮಾಡೋಕ್ಕೆ ಯಾರು DIIs ಕೂಡ ಇಂಥ ಕಂಪ್ನಿಗಳಲ್ಲಿ ಎಂಟ್ರಿ ಆಗಲ್ಲ. ಹಾಗಾಗಿ ನಾನು ಹೇಳ್ತಾ
ಇರೋದು ಸಣ್ಣ ಸ್ಟಾಕ್ಗಳಲ್ಲಿ ತುಂಬ ಹುಷಾರಾಗಿರಿ ಅಂತೇಳಿ. ಇದನ್ನು ನೀವು ಇದೇ ಥರ OPM ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದರೆ ಖಂಡಿತವಾಗೂ ಮುಂದೆ ಒಂದು ಒಳ್ಳೆ ಕಂಪ್ನಿಯಾಗಿ ಡೆವಲಪ್ ಆಯಿತು ಅಂತಂದರೆ ಖಂಡಿತವಾಗಿ ಇದು ನೀವೊಂದು ಸ್ಟಾಕಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟನ್ನು ನೋಡ್ಬೋದು. ಹಾಗಾಗಿ ನೀವು ಇದನ್ನು ತುಂಬ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನೀವು ಇದನ್ನು ಸ್ಟಡಿ ಮಾಡಿ, ಕಂಪ್ನಿ ಸ್ಟಡಿ ಮಾಡಿ, ರೆಗ್ಯುಲರ್ ಫಾಲೋ ಅಪ್ ಇರಿ. ಸೊ ನೀವು ತುಂಬ ಈ ಥರ ಕಂಪ್ನಿಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಸಣ್ಣ ಅಮೌಂಟ್ನ ಡಿಪ್ಲಾಯ್ ಮಾಡ್ತಾ ಹೋಗಿ. ಎರಡನೇ ಕಂಪ್ನಿ ಮುಖಾ ಪ್ರೋಟೀನ್ಸ್ ಲಿಮಿಟೆಡ್ ಅಂತ, ಇನ್ಕಾರ್ಪೊರೇಟೆಡ್ 2003. ಇಟ್ ಈಸ್ ಅನ್ animal protein company primarily engaged in the production of fish meal, fish oil and fish soluble paste, as well as developing alternative proteins such as black soldier fly BSF insect meal in the ಅನಿಮಲ್ ಫುಡ್ ಸೆಗ್ಮೆಂಟ್. ಸೊ ಇದು ನೀವು ನೋಡ್ತಾ ಇದ್ದೀರಾ, ಇದೇನಪ್ಪ ಫಿಶ್ ಮೀಲು ಮತ್ತು ಫಿಶ್ ಆಯಿಲು ಮತ್ತು ಫಿಶ್ ಸಾಲ್ಬಲ್ ಪೇಸ್ಟನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂದರೆ ಇನ್ಸೆಕ್ಟ್ ಮೀಲಿಂದ ಅನಿಮಲ್ ಫುಡ್ ಸೆಗ್ಮೆಂಟು, ಈ ಸೆಗ್ಮೆಂಟಿಗೆ ಬಿಟ್ರಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಇದು. ಇದರದ್ದು ನೀವು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತಾ ಹೋಯ್ತು ಅಂತಂದರೆ 2019ರಲ್ಲಿ 400 ಕೋಟಿ ಇದ್ದಂಥದ್ದು ಈಗ ಮಾರ್ಚ್ 1380 ಕೋಟಿ. ಸೊ ಅಲ್ಲಿಂದ ನೀವು ಇಯರ್ಲಿ ಒಂದು ಒಳ್ಳೆ ಇನ್ಕ್ರೀಸ್ ಇದೆ ಇದರಲ್ಲಿ, ಯಾವುದರಲ್ಲಿ ಸೇಲ್ಸಲ್ಲಿ. ಸೊ ನೆಟ್ ಪ್ರಾಫಿಟ್ಟು ನೋಡ್ತಾ ಹೋಯ್ತು ಅಂತಂದರೆ ನೆಟ್ ಪ್ರಾಫಿಟ್ಟು 14 crores ಇದ್ದಂಥದ್ದು ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ಅಂದರೆ ಮಾರ್ಚಲ್ಲಿ 74 crores. ಪರವಾಗಿಲ್ಲ. ಸೊ 14 ಇದ್ದಂಥದ್ದು ಮತ್ತು ಸ್ವಲ್ಪ ಡೌನ್ ಆಗಿದೆ, 26, 48, 74 ಕೋಟಿ ಇವ್ರದ್ದು ಏನು ಪ್ರಾಫಿಟ್ ಇದೆ. ಸೊ ಓಕೆ, 50 to 100 crores ಅನ್ನಲ್ಲ ನಾನು, ಒಂದು ಒಳ್ಳೆಯ ಪ್ರಾಫಿಟ್ಟು. ಬಟ್ ಇದು ಕಂಟಿನ್ಯೂ ಆಗಿ ಇದೇ ಥರ ಮೇಂಟೈನ್ ಮಾಡ್ತಾ ಹೋಗುತ್ತೆ ಸೇಲ್ಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇದ್ರದ್ದು ನೀವು ಏನು ರೀಸೆಂಟಾಗಿ ಲಿಸ್ಟಿಂಗ್ ಕಾರ್ಡ್ ಆಗಿದೆ, ಒಂದು 40 rupees ಅರೌಂಡಲ್ಲಿ ಈಗ ಟ್ರೇಡ್ ಮಾಡ್ತಾಯಿದೆ. ಇದನ್ನು ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ ಕರೆಕ್ಟಾಗಿ ಇದರ ಎಂಟ್ರಿ ಲೆವೆಲ್ಸು ಮತ್ತು ಪೂರ್ತಿ ಡೀಟೇಲ್ ಅನಾಲಿಸಿಸ್, ಅಂದರೆ ಈ ಪ್ರಾಡಕ್ಟ್ಸನ್ನು ಎಲ್ಲಿ ಯೂಸ್ ಮಾಡ್ತಿದ್ದಾರೆ, ಇವ್ರದ್ದೇನು ಅಂತಕ್ಕಂಥದ್ದು ನಿಮಗಾಗಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿದರೆ ಒಂದು ಡೀಟೇಲ್ ಅನಾಲಿಸಿಸ್ ಮಾಡೋಣ. ಮೂರನೇ ಕಂಪ್ನಿ ಸರ್ವೇಶ್ವರ್ ಫುಡ್ಸು, ಇನ್ಕಾರ್ಪೊರೇಟೆಡ್ ಇನ್ 2004. ಸರ್ವೇಶ್ವರ್ ಫುಡ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಬಾಸ್ಮತಿ ರೈಸ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್. ಸೊ ಬಾಸ್ಮತಿ ರೈಸು ಮತ್ತು ಅದರ್ ಪ್ರಾಡಕ್ಟ್ಸ್ ಅಂದರೆ ಫುಡ್ ರಿಲೇಟೆಡು. ಸೊ ಇದು FMCG ಅಂಡರ್ ಬರ್ತದೆ. 2004 ಅಂದರೆ 20 ವರ್ಷ ಆಗಿದೆ ಕಂಪ್ನಿ. 20 ವರ್ಷದಿಂದ ಕಂಪ್ನಿ ಸಸ್ಟೇನ್ ಆಗಿ ಇದ್ರ ಇಯರ್ ಟು ಇಯರ್ ಇದ್ರ ಫೈನಾನ್ಷಿಯಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 2015ರಲ್ಲಿ ನೋಡಿದ್ರೆ 250 ಕೋಟಿ ಇದ್ದಂಥದ್ದು 300, 400, 500 ಈ ಥರ 860 ಅಂದರೆ ನಿಯರ್ಲಿ 900 crores ಬಂದಿದೆ ಇದು ಇಯರ್ಲಿ ಸೇಲ್ಸು. ಸೊ 250 2015ರಿಂದ. ಸೊ 4 ಪಟ್ಟು ಆಗಿದೆ, ಅಂದರೆ ಇಂಪ್ರೂವ್ಮೆಂಟ್ ನೋಡ್ತಿದ್ದೀರಿ ನೀವು. ಅಂದರೆ ಫ್ಲಕ್ಚುಯೇಷನ್ ಇರ್ಬೋದು, ಇಲ್ಲಿ ಒಂದು ಸರಿ 400 ಮತ್ತು 500 ಆಗಿದೆ, ಮತ್ತು 480, 500, 600, ಇಟ್ಸ್ ಓಕೆ. ಬಟ್ ದ ಥಿಂಗ್ ಈಸ್ ಒಂದು ಓವರ್ ಆಲ್ ಪೀರಿಯಡ್ ಆಫ್ 2015 ನೋಡಿದ್ರೆ 900 crores ಕಂಟಿನ್ಯೂಸ್ ಗ್ರೋತಲ್ಲಿ ಇದೆ ಸೇಲ್ಸು. ಓಕೆ. ಸೊ ಇದರದ್ದು ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂದರೆ ನೀವು 8-6 ಕೋಟಿ ಇದ್ದಂಥದ್ದು ಈಗ 17 ಕೋಟಿ, ಲಾಸ್ಟ್ ಇಯರಲ್ಲಿ 17 ಕೋಟಿ ಇದೆ. ಬಟ್ ನೋಡ್ಬೋದು ನೀವು ಫ್ಲಕ್ಚುಯೇಷನ್ಸ್ ಥರ ಇದು ಕೂಡ ನೆಟ್ ಪ್ರಾಫಿಟ್ ಕೂಡ ಫ್ಲಕ್ಚುಯೇಷನ್ನೇ ಇದೆ. ಒಂದು ಸರಿ 18 ಆಗಿದೆ, ಮತ್ತು 5ಕ್ಕೆ ಬಂದಿದೆ, ಮತ್ತು 3ಕ್ಕೆ ಬಂದಿದೆ, ಮತ್ತು 8, 17. ಸೊ ಹಾಗಾಗಿ ಇದು ನೀವು ನೋಡ್ತಿರ್ಬೋದು, ಇದು ಅರೌಂಡ್ 10 rupees ಟು 11 rupees, 8 rupees ಆ ಥರ ಟ್ರೇಡ್ ಮಾಡ್ತಾಯಿದೆ. ಬಿಕಾಸ್ ದ ರೀಸನ್ ನೀವು ನೋಡ್ತಾ ಇರ್ಬೋದು ಪ್ರಾಫಿಟ್ಟು. ಸೊ ಅಂಥ ಇಂಪ್ರೆಸಿವ್ ಏನಿಲ್ಲ ಪ್ರಾಫಿಟ್ಟು. ಬಟ್ ಖಂಡಿತವಾಗಿಯೂ ಇದು ಏನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ, ಯಾಕಂದರೆ ಈಗ ಇನ್ಮೇಲಿಂದ ಸ್ವಲ್ಪ ಇದೇನು ರೈಸ್ಗೆ ನೀವು ರೀಸೆಂಟಾಗಿ ನೋಡ್ತಾ ಇರ್ಬೋದು. ಸೊ ಎಕ್ಸ್ಪೋರ್ಟಿಗೆ ಅದಕ್ಕೆಲ್ಲ ಏನು ಡ್ಯೂಟಿ ಕಮ್ಮಿ ಮಾಡಿದ್ದಾರೆ. ಸೊ ಕಮ್ಮಿ ಮಾಡೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ಬೋದು, ಈ ಥರ ಕಂಪ್ನಿಗಳಿಗೆ ಬೆನಿಫಿಟ್ ಆಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇದು ಒಂದು ಒಳ್ಳೆ ಭೂಮಿಗೆ ಬರ್ಬೋದು. ಯಾಕಂದರೆ ಸೆಗ್ಮೆಂಟ್ ಇದೇನು ಸೆಕ್ಟರ್ ಏನಿದೆಯಲ್ಲ ತುಂಬ ಒಳ್ಳೆ ಸೆಕ್ಟ್ರಲ್ಲಿದೆ. ಸೊ ಬಾಸ್ಮತಿ ರೈಸ್ ಮ್ಯಾನುಫ್ಯಾಕ್ಚರು, ಸೊ ಅಂಡರ್ FMCG ಸೆಕ್ಟ್ರು ತುಂಬ ಒಳ್ಳೆಯದಾಗಿದೆ. ಆಮೇಲೆ 20 years ಇಂದ ಕಂಪ್ನಿ ಇದೆ, ಅದು ಒಂದು ಒಳ್ಳೆಯ ವಿಷಯನೇ. ಓಕೆ. ಸೊ 20 ವರ್ಷದಿಂದ ಸಸ್ಟೇನ್ ಆಗಿದ್ದಾರೆ, ಸೇಲ್ಸ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನು ಫಾಲೋ ಅಪ್ ಮಾಡಿ ನೀವು ಏನು ವಾಚ್ ಲಿಸ್ಟ್ ರಾಡರಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದು ನೆಟ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತಾ ಹೋಯ್ತು ಅಂತಂದರೆ ಒಂದು ಒಳ್ಳೆ ಸ್ಟಾಕ್ ಮೂವ್ಮೆಂಟ್ ಕೂಡ ನೋಡ್ಬೋದು ನಾವು. ಹಾಗಾಗಿ ಮೂರನೇ ಕಂಪ್ನಿ ಫಾರ್ ದ ವಾಚ್ ಲಿಸ್ಟ್ ಸರ್ವೇಶ್ವರ್ ಫುಡ್. ಲಾಸ್ಟ್ ಕಂಪ್ನಿ ಪ್ರೀತಿಕಾ ಆಟೋ ಇಂಡಸ್ಟ್ರೀಸ್. ಇವ್ರದ್ದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ಅಮಾಂಗ್ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಟ್ರ್ಯಾಕ್ಟರ್ ಕಾಂಪೋನೆಂಟ್ಸ್ ಇನ್ ಇಂಡಿಯಾ ಇಸ್ ಪ್ಲೀಸ್ಡ್ ಟು ಅನೌನ್ಸ್ ದಟ್ ಇಟ್ ಹ್ಯಾಸ್ ಫೈನಲೈಸ್ಡ್ ಎ ಸಿಗ್ನಿಫಿಕೆಂಟ್ ಆರ್ಡರ್ ವರ್ತ್ INR 30 crore per annum ಫ್ರಮ್ ಕಂಟ್ರೀಸ್ ಲೀಡಿಂಗ್ OEM ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ಸ್. ಒಂದು ಲೀಡಿಂಗ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂದ ಇಯರ್ಲಿ 30 crores ಇವರಿಗೆ ಆರ್ಡರ್ ಸಿಕ್ಕಿದೆ. ದಿಸ್ ಆರ್ಡರ್ ರೆಪ್ರೆಸೆಂಟ್ಸ್ ಎ ಸ್ಟ್ರಾಂಗ್ ಎಂಡೋರ್ಸ್ಮೆಂಟ್ ಆಫ್ ದ ಕಂಪ್ನೀಸ್ ಕೇಪಬಿಲಿಟೀಸ್ ಇನ್ ಡೆಲಿವರಿಂಗ್ ಹೈ ಕ್ವಾಲಿಟಿ ಕಾಂಪೋನೆಂಟ್ಸ್ ಫಾರ್ ದ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಯೂಸ್ ಮಾಡ್ತಕ್ಕಂಥ ಆ ಟ್ರ್ಯಾಕ್ಟರ್ಸ್ಗಳಿಗೆ ಇವರಿಗೆ ಪ್ರತಿ ವರ್ಷ 30 ಕೋಟಿ ಒಂದು ಕಂಪ್ನಿಯಿಂದ ಆರ್ಡರ್ ಸಿಕ್ಕಿದೆ. ಯಾವ ಕಂಪ್ನಿ ಅಂತೇಳಿ ಅವರು ಅದನ್ನು ರಿವೀಲ್ ಮಾಡಿಲ್ಲ. ಬಟ್ ಇಲ್ಲಿ ನೋಡ್ತಾ ಹೋಯ್ತು ಅಂತಂದರೆ ಈಸ್ ಅ ಟೆಸ್ಟಿಮೆಂಟ್ ಅದ್ರ ಬಗ್ಗೆ ಆರ್ಡರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಆಟೋಮೋಟಿವ್ ಇಂಡಸ್ಟ್ರಿನಲ್ಲಿ ಪರ್ಟಿಕ್ಯುಲರಿಂದ ಅಗ್ರಿಕಲ್ಚರಲ್ ಸೆಗ್ಮೆಂಟಲ್ಲಿ ಇವ್ರದ್ದೇನು ಪಾರ್ಟ್ಸ್ಗಳು
ತುಂಬ ಇದು ಮಾಡ್ತಾಯಿದೆ. ಇವರು ಯಾವ್ಯಾವ ಕ್ಲೈಂಟ್ಸ್ ಕೂಡ ಇವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ನೋಡಿದರೆ ಇಲ್ಲಿದೆ. ಸೊ ಪ್ರೀತಿಕಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪೊನೆಂಟ್ ಸಪ್ಲೈಯರ್ಸ್ ಇನ್ ದ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಆಫ್ ದ ಆಟೋಮೊಬೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ ಆ್ಯಂಡ್ ಸಪ್ಲೈಸ್ ಟು OEMs ಲೈಕ್ OEMs ಯಾರ್ಯಾರಿಗಪ್ಪ ಅಂತಂದರೆ M&M ಸ್ವರಾಜ್ ಇಂಜಿನ್ಸು, ಟೆಫೆ, ಎಸ್ಕಾಟ್ಸು, SML ಐಸೂಸು, TMTL, ಅಶೋಕ್ ಲೈಲ್ಯಾಂಡ್, ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ಸ್ ಇಂಡಿಯಾ, ಬ್ರೇಕ್ಸ್ ಇಂಡಿಯಾ ಎಕ್ಸೆಟ್ರಾ. ಸೊ ಆಲ್ಮೋಸ್ಟ್ ಏನು ನಾವು ಟಾಪ್ ಮೋಸ್ಟ್ ಬ್ರ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಟಾಪ್ ಮೋಸ್ಟ್ ಬ್ರ್ಯಾಂಡ್ಸ್ಗಳಿಗೆ ಇವರು OEMs ಅಂದರೆ ಇವರು ಪಾರ್ಟ್ಸ್ಗಳನ್ನು, ಸ್ಪೇರ್ ಪಾರ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇದು ಒಂದು ನೀವು ನೋಡ್ತಾ ಇದ್ದರೆ ಇದರ ಫೈನಾನ್ಷಿಯಲ್ಸ್ ಎಲ್ಲ ನೋಡಿದರೆ ಒಂದು ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥ ಕಂಪ್ನಿ. ಸೊ ಒಂದು ಒಳ್ಳೆಯ OPM ಅನ್ನೋ ಒಂದು ಪ್ರಾಫಿಟ್ ಮಾರ್ಜಿನನ್ನು ಮೇಂಟೈನ್ ಮಾಡ್ತಾ ಇದೆ. ಬಟ್ ದ ಥಿಂಗ್ ಈಸ್ ಮುಂದಿನ ವರ್ಷಗಳಲ್ಲಿ ಇದು ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, OEMಲ್ಲಿ ಎಷ್ಟು ಮಟ್ಟಿಗೆ ಇವರು ಬೇರೆ ಇರ್ತಾರೆ, ಸೇಲ್ಸ್ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ಸ್ಟಾಕ್ ಪ್ರೈಸ್ ಕೂಡ ಇರುತ್ತೆ. ಖಂಡಿತವಾಗ್ಲೂ ಇದನ್ನು ಪೂರ್ತಿ ಡೀಟೇಲ್ ಒಂದು ಅನಾಲಿಸಿಸ್ ವೀಡಿಯೋ ಮಾಡೋಣ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನನಗೆ ಈ ಕಂಪ್ನಿ. ಹಾಗಾಗಿ ಇದನ್ನು ಮುಂಚೆ ಯಾವಾಗ ಒಂದು ಸರಿ ನೋಡಿದ್ವಿ, ತುಂಬ ಅಂದರೆ ಆವಾಗ ಒಂದಷ್ಟು ಏನು ನೋಡ್ಬೋದು, ಸ್ಮಾಲ್ ಇದರ ಬುಲ್ ರನ್ ಇತ್ತು. ಆಗ ಇದು ಅರೌಂಡ್ 50 ರುಪೀಸನ್ನು ಟಚ್ ಮಾಡಿ ಈಗ ಅರೌಂಡ್ 25 to 30 ರುಪೀಸ್ ಟ್ರೇಡ್ ಮಾಡ್ತಾ ಇದೆ. ಸೊ ಡೀಟೇಲ್ ನೆಕ್ಸ್ಟ್ ಒಂದು ಇದರಲ್ಲಿ ಅನಾಲಿಸಿಸ್ ವೀಡಿಯೋ ಕೂಡ ಮಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟು ಹಾಕಿ, ಅದರಲ್ಲಿ ವಿಡಿಯೋದಲ್ಲಿ ಎಂಟ್ರಿ ಏನು ಇಲ್ಲ ಚಾರ್ಟ್ ಟೆಕ್ನಿಕಲ್ಸು ಡಿಸ್ಕಸ್ ಮಾಡೋಣ, ಜೊತೆಗೆ ಇವ್ರದ್ದು ಪೂರ್ತಿ ಓವರಾಲ್ ವೀಡಿಯೋ ಕೂಡ ಮಾಡೋಣ. ಇಷ್ಟು ಹೇಳ್ತೀವಿ. ಇವತ್ತಿನ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋಸ್ಗೆ ಅಲ್ಲಿ ಗುಡ್ ಬೈ, ಟೇಕ್ ಕೇರ್.